ಹುಬ್ಳಿಗೆ ಭೇಟಿ ಕೊಟ್ಟಿರುವಂತಹ ಯತ್ನಾಳ್ ಅವರು ತಮ್ಮ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ಹುಬ್ಬಳ್ಳಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್. ವಿಜೇಂದ್ರಗೆ ದಮ್ಮಿದ್ರೆ ರಾಜೀನಾಮೆ ನೀಡಲಿ, ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಲಿ. ಶಿಕಾರಿಪುರ ಕ್ಷೇತ್ರಕ್ಕೆ ಅವನು ರಾಜೀನಾಮೆ ನೀಡಲಿ ಅಂತ ಹೇಳಿ ಮತ್ತೆ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ. ಶಿಕಾರಿಪುರ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಲಿ, ನಾನು ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ನೀಡ್ತೀನಿ, ನಾನು ಭಾಗವಧ್ವಜ ಮೇಲೆ ಚುನಾವಣೆ ಎದುರಿಸ್ತೇನೆ, ಮುಸ್ಲಿಂ ಮತಗಳು ನನಗೆ ಬೇಕಿಲ್ಲ. ಅವನಿಗೆ ಆ ದಮ್ ಇದೆಯಾ? ವಿಜೇಂದ್ರ ಇನ್ನೊಬ್ಬರ ಭಿಕ್ಷೆ ಮೇಲೆ ಶಾಸಕರಾದವರು. ಈ ಬಗ್ಗೆ DK ಶಿವಕುಮಾರ್ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತವಾದಾಗ ನಾನು ಮರಳಿ ಬರುವೆ ಅಂತ ಹೇಳಿ ಇದೀಗ ತಮ್ಮ ಉಚ್ಚಾಟನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ವಿರುದ್ಧ ರೋಷಾವೇಶವಾಗಿದ್ದಾರೆ. ರಕ್ಷಣೆ ಯಾರು ಮಾಡ್ಲಕತ್ತಾರೆ? ಇಲ್ಲೇ ಇಲ್ಲ, ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು, ಅವಾಗ ಬಸವನಗೌಡನ ಭಾಷಣ ಬೇಕು. ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಬಸವನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಹೊಯ್ಕೋತಾರ ಅವ್ರು ಯಾರು ಮಂತ್ರಿ ಆದವ್ರೆ. ಸರ್, ವಕಫ್ದು ಇಂಥ ಭಯಾನಕ್ಕಿತ್ತು ಈ ದೇಶನಾಗ. ಯಾರು ಅದನ್ನ, ನಾನು ವಿಧಾನಸಭೆದಾಗ ಮೊದಲೇ ಮಾತಾಡೋದು ನಾನೇ. ವಕಫ್ ಅನ್ನೋಂಥದ್ದು ನಾನು ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ, ಮತ್ತು ಅದು ಜಗದಾಂಬಿಕಾ ಪಾಲತೆ ಅನ್ನೋದ್ರ ಸಮಿತಿಯ ಅಧ್ಯಕ್ಷರಿದ್ದರು, ಅವರಿಗೆ ರಿಜು ಅವರು, ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಗಳು, ಅವರಿಗೆಲ್ಲ ನಾವು ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀವಿ. ಇವತ್ತು ನಾವು ಕರ್ನಾಟಕದಲ್ಲಿ ಇಷ್ಟು ಸುಮಾರು 2,500 ಫುಟದ ದಾಖಲೆಗಳನ್ನು ಕೊಟ್ಟಿವಿ. ಮಠಗಳ ಇವತ್ತು ವಕಫ್ ಆಗಿದ್ದು, ರೈಲ್ವೆ ಸ್ಟೇಷನ್ಗಳು ವಕಫ್ ಆಗಿದ್ದು, ರೈಲ್ವೆ ಲ್ಯಾಂಡು ವಕಫ್ ಆಗಿದ್ದು, ಅಲ್ಲಿಂದ ಸ್ಕೂಲ್ ಕಾಲೇಜು ಗೌರ್ಮೆಂಟ್ ಲ್ಯಾಂಡು ಇವತ್ತು ನಾವು ಏನದೊಂದು ತಯಾರು ಮಾಡಿಕೊಟ್ಟಿವಿ. ಇವತ್ತು ಅದೇ ಆಧಾರದ ಮೇಲೆ ಇವತ್ತಿನೆಲ್ಲ ತಾವು ಮಾಧ್ಯಮದವರು ಸಹಿತ ತಾವು ನಮ್ಮನ್ನು ಪ್ರಶಂಸೆ ಮಾಡಿರಿ. ಬಿಜಾಪುರದಿಂದಲೇ ಪ್ರಾರಂಭ ಆಯಿತು ವಕಫದ ಒಂದು ಹೋರಾಟ ಅಂತೇಳಿ. ಇವತ್ತು ವಕಫದಿಂದ ಎಷ್ಟು ಮಠ ಮಾನ್ಯಗಳು ಉಳಿದು ರೀ, ಎಷ್ಟು ಇವತ್ತು ಹಿಂದೂ ದೇವಸ್ಥಾನಗಳು ಉಳಿದು. ಇಲ್ಲಾಂದರೆ ಈ ಕೂಡಲ ಸಂಗಮ ಮಾಡಲ್ಲ, ಜೇಜ್ ಪಟ್ ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ DK ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಂಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಾಪುರಕ್ಕೆ ನಾ ಕೊಡು. ಬರೀ ಭಗವತ್ ಜಂಡ ಮ್ಯಾಗ ನಾ ಆರಿಸ್ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿನ, ಸಾಬ್ರ ಓಟ ನನಗೆ ಬೇಕಾಗಿದೆ. ಹಾಂ, ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ DK ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು BJPಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ನಮ್ಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸಬೇಡ. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು. ಈ ಕೂಡಲ ಸಂಗಮ ಸ್ವಾಮಿಗಳ ಏನು ಕೂಡಲ ಸಂಗಮದಲ್ಲಿ ಆಸ್ತಿ ಇದೆ, ಆ ಪ್ರಮಾಣ ಹುಣ್ಚಿಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ. ಇದನ್ನ ಹೈಲೈಟ್ ಮಾಡ್ರಿ ಮಾಧ್ಯಮದವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಳಿಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ನಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಇವತ್ತು ಯತ್ನಾಳ್ ಅವರು ಏನು ಉಚ್ಚಾಟನೆ ಆದ ಬಳಿಕ ಮೊದಲ ಬಾರಿಗೆ ಈ ಮಟ್ಟಿಗಿನ ರೋಷಾವೇಶದಿಂದ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಏನೆಲ್ಲ ಮಾತನಾಡಿದ್ರು ಅಂತ ಮಾಹಿತಿ ಕೊಡೋದಾದ್ರೆ ಮಲ್ಲಿಕಾರ್ಜುನ್ ಧ್ವನಿ ಕೇಳಿಸ್ತಾ ಇದೆಯಾ? ಮಲ್ಲಿಕಾರ್ಜುನ್, ನೆಟ್ವರ್ಕ್ ಇರೋ ಕಡೆ ಬನ್ನಿ. ಹೌದು ವಿಜಯ್ ಭಾಸ್ಕರ್, ಏನು ಅಂತಂದ್ರ ಈ ಬಿಜೆಪಿಯಿಂದ ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಆ ಉಚ್ಚಾಟನೆ ಮಾಡಿದ ದಿನದಿಂದ ರಾಜ್ಯವನ್ನ ಸುತ್ತುವ ಕೆಲಸವನ್ನ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗ್ಲೇ ಏನು ಉಚ್ಚಾಟನೆ ಆದ ನಂತರದ ಮೇಲಿಂದ
ಈಗ ಈ ಕಳೆದ 2-3 ದಿನಗಳಿಂದ ಈಗಾಗಲೇ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ಅಲ್ಲಿಯೂ ಸಹ ಏನಂತಂದ್ರೆ ಬಿಜೆಪಿ ಅಪ್ಪ ಮಕ್ಕಳ ವಿರುದ್ಧ ಗುಡುಗಿದ್ರು. ಅದಾದ ನಂತರ 2 ದಿನಗಳ ನಂತರ ಏನಂತಂದ್ರೆ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯ ಒಂದು 3,000 ಮಠದ ಶ್ರೀ ಜಗದ್ಗುರು ಗುರುಸಿದ್ಧ ರಾಘವೇಂದ್ರ ಸ್ವಾಮಿಗಳನ್ನ ಭೇಟಿ ಮಾಡಿ ಅವರ ದರ್ಶನವನ್ನು ಪಡೆದ್ರು. ಆ ದರ್ಶನ ಪಡೆದ ನಂತರ ಏನಂತ ಮಾಧ್ಯಮದ ಜೊತೆಗೆ ಮಾತನಾಡಿದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೊಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಅದೇನು ಅಂತಂತಂದ್ರೆ ಈ ನೇರ ಇಲ್ಲಿವರೆಗೂ ಬರೀ ಅಪ್ಪ ಮಕ್ಕಳು ಅಂತ ಹೇಳ್ತಾ ಇದ್ದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವತ್ತು ನೇರವಾಗಿ ಏನಂತಂದ್ರೆ ಈ ಯಡಿಯೂರಪ್ಪನ ಮಗನ ವಿರುದ್ಧ ಗುಡುಗಿದ್ದಾರೆ ಅಂತ ಹೇಳ್ಬೋದು. ದಮ್ಮಿದ್ರೆ ನಾನು ವಿಜಯಪುರದಲ್ಲಿ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ತೇನೆ, ನಿನಗೆ ದಮ್ಮಿದ್ರೆ ಶಿಕಾರಿಪುರದಲ್ಲಿ ರಾಜೀನಾಮೆ ಕೊಟ್ಟು ನೀನು ಚುನಾವಣೆ ಎದುರಿಸು, ಯಾರು ಗೆಲ್ತಾರೋ ನೋಡೋಣ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯಾರ್ಯಾರ ಜೊತೆಗೆ ಅಂದ್ರೆ ಏನು ಇಂಡೈರೆಕ್ಟ್ ಆಗಿ ಏನಂತಂದ್ರೆ ರೇಣುಕಾಚಾರ್ಯಗೆ ಹಂದಿ ಅನ್ನೋ ಪದವನ್ನು ಬಳಸುವ ಮೂಲಕ ಅವ್ರ ಜೊತೆಗೆ ಹಂದಿಗಳ ಜೊತೆಗೆ ಮಾತನಾಡೋದನ್ನು ಬಿಡಿರಿ, ನೇರವಾಗಿ ದಮ್ಮಿದ್ರೆ ನನ್ನ ಜೊತೆಗೆ ಮಾತಾಡಿ ಅದೇನು ಅಂತ ಗೊತ್ತಾಗತ್ತೆ ಅನ್ನೋ ಮಾತನ್ನು ಸಹ ಇವತ್ತೇ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಇವತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಈ ಪಂಚಮಶಾಲಿಗಳ ಮುಖಂಡರ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಏನಂತಂದ್ರೆ ಇವ್ರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಸಪೋರ್ಟ್ ಮಾಡ್ತಾ ಸ್ವಾಮಿಗಳ ವಿರುದ್ಧ ನಿನ್ನೆ ಕೆಲವು ಪಂಚಮಶಾಲಿ ಮುಖಂಡರು ಸಭೆಯನ್ನ ನಡೆಸಿ ಈ ಸ್ವಾಮಿಗಳು ಏನಂತಂದ್ರೆ ವೈಯಕ್ತಿಕವಾಗಿ ಒಬ್ಬರಿಂದ ರಾಜಕಾರಣ ಮಾಡುವುದು ಬೇಡ, ಯಾಕಂದ್ರೆ ರಾಜಕೀಯ ಸ್ವಾಮಿ ಆಗುವುದು ಬೇಡ, ಅದಕ್ಕೆ ಏನಂತಲ್ಲ ಒಂದು ಸಮಾಜದ ಹಿತ ಮತ್ತು ಸಮಾಜದ ಸಂಘಟನೆ ಮತ್ತು ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಕ್ಕಂತ ಸ್ವಾಮಿಗಳು ಒಬ್ಬ ವೈಯಕ್ತಿಕ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿದ್ರು. ಯಾಕಂದ್ರೆ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಅವರ ಏನು ಉಚ್ಚಾಟನೆ ಮಾಡಿದ್ರೆ ಉಚ್ಚಾಟನೆಯಿಂದ ಹಿಂದೆ ತಕ್ಕೋಬೇಕು ಅಂತೇಳಿ ನಾಳೆ ಅಥವಾ ನಾಡಿದ್ದು ಏನಂತಂದ್ರೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆ ಮಾಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಇಲ್ಲೊಂದು ಮೀಟಿಂಗು ಮತ್ತು ಸಭೆ ಎರಡು ಆಯ್ತು. ಅದಾದ ನಂತರ ಇವತ್ತು ದಿಢೀರ್ನ ಹುಬ್ಬಳ್ಳಿಗೆ ಭೇಟಿ ನೀಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ 3,000 ಮಠಕ್ಕೆ ಭೇಟಿಯಾಗಿ ಮಾತನಾಡಿದ್ರು. ಇದಾದ ನಂತರ ಈಗಾಗಲೇ ಏನಂತಂದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಏನೇನು ಹೇಳ್ತಾರೆ ನೋಡಬೇಕಾಗಿದೆ ವಿಜಯ ಭಾಸ್ಕರ್. ಎಸ್ ಮಲ್ಲಿಕಾರ್ಜುನ್, ಇಲ್ಲಿ ಒಂದು ಮುಖ್ಯವಾಗಿ ಯತ್ನಾಳ್ ಅವರು ಮಾತನಾಡುವಂಥ ವಿಚಾರಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ಇದು ಒಂದು ರೀತಿ ಧರ್ಮ ಸಂಕಷ್ಟ ಆಗಿದೆ. ಯತ್ನಾಳ್ ಅವರನ್ನ ಬಿಟ್ಕೊಡಂಗಿಲ್ಲ, ಬಿಜೆಪಿ ಪಕ್ಷದ ವಿರುದ್ಧವೂ ಕೂಡ ಮಾತಾಡಕ್ಕಾಗ್ತಿಲ್ಲ. ಈತ ಬಸವಜಯ ಮೃತ್ಯುಂಜಯ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಯತ್ನಾಳ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆ ತೆಗೆದುಕೊಳ್ಳದೆ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ. ಬಟ್ ಯತ್ನಾಳ್ ಅವರು ಮಾತ್ರ ಹೊರಗಡೆ ಬಂದ ಮೇಲೂ ಕೂಡ ವಿಜೇಂದ್ರ ಹಾಗೂ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದನ್ನ ಬಿಡ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಸಮುದಾಯದಲ್ಲಿ ಒಂದಷ್ಟು ಒಡಕು ಮೂಡುವಂತ ಏನಾದ್ರೂ ಪ್ರಸಂಗಗಳು ಉಂಟಾಗ್ತಾ ಇದೆಯಾ ಅಂತ. ಬಹುತೇಕ ವಿಜಯ ಭಾಸ್ಕರ್ ನೀವು ಹೇಳೋದ್ರಲ್ಲಿ 100ಕ್ಕೆ 100ರಷ್ಟು ಸತ್ಯ ಇದೆ. ಯಾಕಂದ್ರೆ ಅದರಲ್ಲೂ ಏನಂತ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಹುಪಾಲು ಲಿಂಗಾಯತ ಮುಖಂಡರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಒಂದು ಸಪೋರ್ಟ್ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವಾಗ ಬಿಜೆಪಿ ವಿರುದ್ಧ ಮಾತನಾಡಿದ್ರು ಅವ್ರ ಜೊತೆಗೆ ಡೆಲ್ಲಿಗೆ ಹೋಗೋದಾಗಿರ್ಬೋದು, ಬೆಂಗಳೂರಿಗೆ ಹೋಗೋದಾಗಿರ್ಬೋದು, ಅದ್ರ ಜೊತೆಗೆ ಗುರುತಿಸ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದಂತ ಸಾಕಷ್ಟು ಇಲ್ಲಿ ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಶಾಸಕ ಸಚಿವರು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹಿಂದಿದ್ದಾರೆ. ಹೀಗಾಗಿ ಏನಂತಂದ್ರೆ ಇದು ಬಿಜೆಪಿಗೆ ಒಂದು ನುಂಗಲಾರದ ತುತ್ತಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಬಸವನಗೌಡ ಪಾಟೀಲ್ ಅವ್ರನ್ನ ಏನು ಉಚ್ಚಾಟನೆ ಮಾಡಿದ್ರೆ ಉಚ್ಚಾಟನೆಯ ಜೊತೆಗೆ ಈ ಉಳಿದಂತ ಲಿಂಗಾಯತ ಮುಖಂಡರನ್ನ ಬಿಜೆಪಿಲಿ ಇರ್ತಕ್ಕಂಥ ಲಿಂಗಾಯತ ಮುಖಂಡರನ್ನ ಪಕ್ಷದೊಳಗೆ ಇಟ್ಕೊಳ್ಳಕ್ಕೆ ಯಾವ ರೀತಿ ಕಟ್ಟೆ ಹಾಕಬೇಕು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಒಬ್ಬರನ್ನೇ ಹೇಗೆ ಮಾಡಬೇಕು ಅನ್ನೋದು ಒಂದು ಬಿಜೆಪಿಗೆ ಒಂದು ಟಾಸ್ಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದಿಲಿಂದನೂ ಅವರು ಉಚ್ಚಾಟನೆ ಮಾಡಿಂದನೂ ಸಹ ಕೆಲವು ಬಿಜೆಪಿ ನಾಯಕರು ಅಂದ್ರೆ ಲಿಂಗಾಯತ ಮುಖಂಡರು ಒಂದು ನೇರವಾಗಿ ಒಂದು ಮಾಧ್ಯಮದ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಾವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ವಾಪಸ್ ಕರ್ಕೊಳ್ಳಿಕ್ಕೆ ಹೈಕಮಾಂಡ್ಗೆ ನಾವು ಒಂದು ಮನವಿಯನ್ನು ಮಾಡ್ತೇವೆ, ಅವ್ರನ್ನ ಭೇಟಿ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾದಾಗ ಈ ವಿಚಾರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರ ವಿಚಾರದಲ್ಲಿ ಈ ಬಿಜೆಪಿ ಏನು ಹೈಕಮಾಂಡ್ ಅಂತ ಏನಿದೆ ಅದು ಏನು ಮಣಿಯುತ್ತಾ ಅಥವಾ ಏನೋ ಇವ್ರನ್ನ ಉಚ್ಚಾಟನೆ ಮಾಡ್ತಾರಾ? ಒಂದು ವೇಳೆ ಇವರ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಬಿಜೆಪಿ ಮುಖಂಡರ ಮಾತಿಗೆ ಹೈಕಮಾಂಡ್ ಮಣಿದರೆ ಅಲ್ಲಿ ಬಿಜೆಪಿಯಿಂದ ಏನಂತಂದ್ರೆ ವಿಜೇಂದ್ರ ಅಥವಾ ಅಪ್ಪ ಮಕ್ಕಳಿಗೆ ಸೋಲು ಅಂತ ಅನಿಸ್ತದೆ. ಒಂದು ವೇಳೆ ಇವ್ರನ್ನ ತಗೊಳ್ಳದೇ ಇದ್ರೆ ಈ ಭಾಗದ ಮುಖಂಡರು ಏನಂತಂದ್ರೆ ಒಳಗಿಂದೊಳಗೆ ಬಿಜೆಪಿಯ ಕೆಲವು ಮುಖಂಡರು ಈ ಬಿಜೆಪಿಯ ಹೈಕಮಾಂಡ್ ಏನಿದೆ ಅವ್ರ ವಿರುದ್ಧ ಮುನಿಸ್ಕೊಳ್ಳೋದು ಅಂತ ಸತ್ಯ. ಇದೆಲ್ಲವನ್ನೂ ಗಮನಕ್ಕೆ ತಗೊಂಡು ಬಂದಾಗ ಬಿಜೆಪಿ ಹೈಕಮಾಂಡ್ಗೆ ಮುಂಬರುವ ಚುನಾವಣೆಗಳು ಯಾವುದೇ ಇರಲಿ
ಈಗ ಶೀಘ್ರದಲ್ಲಿ ಒಂದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ. ಅಂತಹ ಚುನಾವಣೆಗಳ ಮೇಲೂ ಸಹ ಈ ಏನಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಹಳ ಪರಿಣಾಮ ಬೀರ್ತದೆ ಅಂತ ಹೇಳ್ಬೋದು ವಿಜೇಂದ್ರ. ಯಾಕಂತಂದ್ರೆ ಇವರನ್ನ ಪಕ್ಷದಲ್ಲಿ ಇಟ್ಕೋಬಹುದಾ ಅಥವಾ ಕಳಿಸಬಹುದಾ ಎಲ್ಲವನ್ನೂ ತೀಕ್ಷ್ಣವಾಗಿ ವಿಚಾರ ಮಾಡಿದ್ರೆ ಈ ಬಹುತೇಕವಾಗಿ ಉತ್ತರ ಕರ್ನಾಟಕದಲ್ಲಿ ಅಂತಲ್ಲ ಬಿಜೆಪಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮುಳ್ಳಾಗಿ ಪರಿಣಾಮ ಆಗ್ತಾರ ಅಂತ ಹೇಳ್ಬೋದು.